ಕುಡ್ಲ is our city. ಕುಡ್ಲದಕುಲು is our emotion. ಕ್ಷೇತ್ರದಲ್ಲಿ ನೆಲೆಸಿರುವಂತಹ ದೇವಾನುದೇವತೆಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಹಾಲೆ ಮರ ಔಷಧೀಯ ಗಣಿ. ಈ ಸಪ್ತಪರ್ಣೀಯ ಮರದ ಹಲವಾರು ಭಾಗಗಳನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಸ್ವೀಕರಿಸುವುದು ನಮ್ಮ ತುಳುನಾಡಿನ ಕಾಲೋಚಿತ ಆಚರಣೆ. ಕಷಾಯ ಇದನ್ನು ಸಿದ್ಧಪಡಿಸುವುದಕ್ಕಾಗಿ ಅಮಾವಾಸ್ಯೆಯ ಹಿಂದೆಯ ದಿನವೇ ಮರವನ್ನು ಗುರುತಿಸಿ ಮರದ ಬುಡವನ್ನು ಸ್ವಚ್ಛಗೊಳಿಸಿ ಗುರುತಿಗಾಗಿ ವೀಳೆ ಅಥವಾ ನಾಣ್ಯವನ್ನಿಟ್ಟು ಅಥವಾ ಬಾಳೆಯ ಬಳ್ಳಿಯನ್ನು ಕಟ್ಟಿ, ಹೇ ದಿವ್ಯ ಸಪ್ತಪರ್ಣೀಯ ಮರವೇ, ನಾಳೆ ನಿನ್ನಲ್ಲಿರುವ ಔಷಧೀಯ ಗುಣಗಳು ತುಂಬಿ ಬರಲಿ, ನಿನ್ನ ಕೆತ್ತೆಯ ಕಷಾಯವನ್ನು ಸ್ವೀಕರಿಸಿದ ನಮಗೆ ಆರೋಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿ ಬರುತ್ತಾರೆ. ಮಾರನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕತ್ತಿಯನ್ನು ಬಳಸದೆ ಕಲ್ಲಿನಿಂದ ಜಜ್ಜಿ ಹೊರತೊಗಟೆಯನ್ನು ತೆಗೆದು ಬಿಳಿಯ ತೊಗಟೆಯನ್ನು ಜಜ್ಜಿ ಅದರ ರಸಕ್ಕೆ ನೀರು, ಒಣಮೆಣಸು, ಜೀರಿಗೆ, ಓಮವನ್ನು ಸೇರಿಸಿ ಕಷಾಯವನ್ನು ಸಿದ್ಧಪಡಿಸುವಂತಹದ್ದು ಕ್ರಮ. ಕಷಾಯ ಸೇವನೆಯಿಂದಾಗಿ ದೇಹಕ್ಕೆ ಉಷ್ಣವಾಗಬಾರ್ದು ಎಂಬ ಉದ್ದೇಶದಿಂದ ಮೆಂತೆಗಂಜಿಯನ್ನು ಸ್ವೀಕರಿಸುವುದು ರೂಢಿ. ಆರೋಗ್ಯ ವರ್ಧಕ ಹಾಗೂ ರೋಗ ನಿರೋಧಕ ಶಕ್ತಿಯುಳ್ಳ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಸ್ವೀಕರಿಸುವುದರಿಂದ ವರ್ಷ ಪೂರ್ತಿ ನಾವು ರೋಗ ರುಜಿನಗಳಿಂದ ದೂರವಾಗಿರಬಹುದು ಎಂಬ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರಿಗೆ ತೌಳವ ತುಳುವೆರೆ ಕೂಟದ ವತಿಯಿಂದ ಗೌರವಾರ್ಪಣೆಯನ್ನು ನಡೆಸಿಕೊಡುವಂತೆ ತೌಳವ ತುಳುವೆರೆ ಕೂಟದ ಪದಾಧಿಕಾರಿಗಳಲ್ಲಿ ವಿನಂತಿ. ಶ್ರೀ ಲೋಕನಾಥ್, ಶ್ರೀ ವಾಸುದೇವ್ ಹಾಗೂ ಶ್ರೀ ಮೋಹನ್ ದಾಸ್ ಅವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕು. ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಶ್ರೀಪಾದರ ಚರಣ ಕಮಲಗಳಿಗೆ ನಮ್ಮ ನಮನಗಳು. ಇದೀರ್ಥ ಶ್ರೀಪಾದರಿಗೆ ಗೌರವಾರ್ಪಣೆ. ಉದಯ್ ಕುಮಾರ್ ಹಾಗೂ ಸಂತೋಷ್ ಸಾಲಿಯಾನ್ ಅವರಿಗೆ ಧನ್ಯವಾದಗಳು. ಗೌರವಾರ್ಪಣೆಯನ್ನು ಸ್ವೀಕರಿಸಿದ ಶ್ರೀಪಾದರ ಚರಣ ಕಮಲಗಳಿಗೆ ನಮ್ಮ ನಮನಗಳು. ಇದೀಗ ದೀಪವನ್ನು ಬೆಳಗುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸುವಂತೆ ಉಭಯ ಶ್ರೀಪಾದರಲ್ಲಿ ವಿನಂತಿ. ಸಹಕರಿಸುವಂತೆ ಕೂಟದ ಪದಾಧಿಕಾರಿಗಳಲ್ಲಿ ವಿನಂತಿ. ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಅಂಧಕಾರವನ್ನು ನಾಶ ಮಾಡುವ ಬೆಳಕು ನಮ್ಮೆಲ್ಲರಿಗೂ ಚೈತನ್ಯ, ಜ್ಞಾನ, ಆರೋಗ್ಯ ಮತ್ತು ಸಂಪತ್ತನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ಸಮಾರಂಭವನ್ನು ಉದ್ಘಾಟಿಸಿದ ಉಭಯ ಶ್ರೀಪಾದರಿಗೆ ಹಾಗೂ ತೌಳವ ತುಳುವೆರೆ ಕೂಟದ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ತೀರ್ಥ ಶ್ರೀಪಾದರು ತಮ್ಮ ಆಶೀರ್ವಚನದೊಂದಿಗೆ ನಮ್ಮನ್ನು ಅನುಗ್ರಹಿಸುವಂತೆ ವಿನಂತಿ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆಟಿ ಸಮಯ 8 ನಮ್ಮ ಪೂರ ಆಟಿ ಸಮಯದಲ್ಲಿ ನಾವೆಲ್ಲ ತೌಳವ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಅದಕ್ಕೆ ಪುರಾಣದ ಇತಿಹಾಸವೂ ಕೂಡ ಇದೆ. ಕೇವಲ ಒಂದು ಸಂಪ್ರದಾಯ ಅಂತಲ್ಲ, ಅದಕ್ಕೆ ಪುರಾಣದ ಉಲ್ಲೇಖವೂ ಕೂಡ ಉಂಟು. ಅಮಾವಾಸ್ಯೆಯ ಮುಂಜಾನೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಪಾಲೆ ಮರದ ಸಪ್ತಪರ್ಣೀಯ ಅಂದರೆ 7 ಎಲೆಗಳು, ಅದರ ಕುಡಿಯಲ್ಲಿ 7 ಎಲೆಗಳಿರ್ತವೆ. ಅದರಿಂದ ಸಪ್ತಪರ್ಣೀಯ ಅಂತ, ಸಪ್ತಪರ್ಣ ಮರ ಅಂತ ಅದಕ್ಕೆ ಕರೆಯುವಂಥದ್ದು.
ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಪಾಲೆ ಮರ ಅಂಥೇಳಿ ಕರೆಯುವಂಥದ್ದು. ಹಾಲೆ ಪಾಲೆ, ತುಳುವಿನಲ್ಲಿ ಪಾಲೆ ಹಾಲೆ. ಹೀಗೆ ಈ ಮರದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ, ಅದರೊಟ್ಟಿಗೆ ಅದರಿಂದ ಅಲ್ಲಿ ಔಷಧದ ಎಲ್ಲ ಔಷಧಗಳು ಕೂಡ ಆ ಸಮಯದಲ್ಲಿ ಅಲ್ಲಿ ತುಂಬಿರ್ತವೆ. ಅದನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತಂದು ಈ ದಿವಸ ನಾವು ಅದನ್ನು ಸ್ವೀಕಾರ ಮಾಡಿದರೆ 1 ವರ್ಷದಕ್ಕೆ ನಮಗೆ ದೇಹಕ್ಕೆ ಬೇಕಾದಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚಿಸ್ತವೆ. ಅದರಿಂದ ಧಾರ್ಮಿಕವಾಗಿಯೂ ಕೂಡ ಅದು ಸಿದ್ಧವಾಗಿದೆ, ಅದರೊಟ್ಟಿಗೆ ವೈದಿಕವಾಗಿಯೂ ಕೂಡ ಆದ ಔಷಧೀಯ ಗುಣಗಳು ಸಿದ್ಧವಾಗಿದೆ. ಅದರಿಂದ ಎಲ್ಲ ಆ ಒಂದು ನಮ್ಮ ತುಳುವೆರ ಕೂಟದವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮತ್ತೆ ಅದು ಮರೆತು ಹೋಗ್ತಾ ಇರಬಾರ್ದು, ಮತ್ತೆ ಅದು ನೆನಪಿರಬೇಕು ನಮಗೆ. ಊರಿನಲ್ಲಾದರೆ ಮಾಡ್ತಾರೆ, ಹೊರ ಊರಿನಲ್ಲಿದ್ದಾಗ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಆದರೂ ಕೂಡ ಅದನ್ನು ಇಲ್ಲಿಯೂ ಕೂಡ ಆ ಒಂದು ಎಲ್ಲರೂ ಕೂಡ ಮಂಗಳೂರಿನಿಂದ ಎಲ್ಲ ಮಂಗಳೂರು, ಉಡುಪಿ ಅವರೆಲ್ಲ ಬೆಂಗಳೂರಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಮತ್ತೆ ಆ ಒಂದು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ನೀವೆಲ್ಲ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಆ ಒಂದು ನಮ್ಮ ಸಂಸ್ಕೃತಿಗಳನ್ನು ನೀವು ಉಳಿಸ್ತಾ ಇದ್ದೀರಿ. ನಿಮಗೆಲ್ಲ ಆ ದೇವರ ಅನುಗ್ರಹ ಇರಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ತಗೊಂಡೋಗಿ ದೇವರ ಮುಂದೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಿ, ಆ ಕೃಷ್ಣದೇವರು ಧನ್ವಂತರಿ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ತಾನು ಚಂದ್ರನೊಳಗಿದ್ದು ಎಲ್ಲ ಔಷಧದ ಬಲವನ್ನು ಕೊಡ್ತೇನೆ ಅಂತ. ಆದ್ದರಿಂದ ಸೂರ್ಯ ಉದಯ ಆಗುವ ಮೊದಲು, ಚಂದ್ರ ಅಸ್ತಮಾನ ಆಗುವ ಮೊದಲಿಗೆ ಅದನ್ನು ತರಬೇಕು ಅಂತ. ಅಂದರೆ ಇಬ್ಬರೂ ಇರುವಂತಹ ಸಮಯ ಅದು. ಆ ಸಮಯದಲ್ಲಿ ಎಲ್ಲ ಔಷಧೀಯ ಗುಣಗಳು ಕೂಡ ಆ ಒಂದು ವೃಕ್ಷದಲ್ಲಿ ಇರ್ತದೆ ಅಂತ. ಆ ದೃಷ್ಟಿಯಲ್ಲಿ ನಮಗೆಲ್ಲ ಅಂತಹ ಅನುಗ್ರಹ ಆ ಕೃಷ್ಣದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇದೇ ರೀತಿಯಾದಂತಹ ಇನ್ನೂ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ನಿಮಗೆ ಆ ದೇವರ ಅನುಗ್ರಹ ಇರಲಿ, ಇದೇ ರೀತಿಯಾಗಿ ಮುಂದುವರಿತಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು. ಆಶೀರ್ವಚನದೊಂದಿಗೆ ನಮ್ಮನ್ನ ಅನುಗ್ರಹಿಸಿದ ಶ್ರೀ ಚಿತ್ರಾಪುರ ಮಠದ ಪೀಠಾಧಿಪತಿಗಳಾದ ಶ್ರೀ ವಿದ್ಯೇಂದ್ರ ತೀರ್ಥರು ಇವರ ಚರಣ ಕಮಲಗಳಿಗೆ ನಮ್ಮ ನಮನಗಳು. ಭಗವನ್ ನಾಮ ಸ್ಮರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಬನ್ನಂಜೆ ಮಠದ ಶ್ರೀ ರಾಘವೇಂದ್ರ ತೀರ್ಥರು ಇದೀಗ ಆಶೀರ್ವಚನದೊಂದಿಗೆ ನಮ್ಮನ್ನ ಅನುಗ್ರಹಿಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ವಂತರಿಯ ವಿಶೇಷ ಅನುಗ್ರಹ ಪ್ರಾಪ್ತಿಗಾಗಿ ಇವತ್ತು ಕಾರ್ಯಕ್ರಮ. ನಾವೆಲ್ಲ ಸೇರಿಕೊಂಡು ಧನ್ವಂತರಿಗೆ ಪ್ರಾರ್ಥನೆ ಮಾಡೋಣ. ನಾವು ಹೇಳುವಂತೆ ನೀವು ಹೇಳಿ. ಅಚ್ಯುತ ಅನಂತ ಗೋವಿಂದ ಸ್ಮೃತಿ ಮಾತ್ರ ಆರ್ತಿ ನಾಶನ ರೋಗಾನ್ಮೇ ನಾಶಯ ಅಶೇಷಾನ್ ಆಶು ಧನ್ವಂತರೇ ಹರೇ. ಇನ್ನೊಮ್ಮೆ ನೋಡೋಣ. ಅಚ್ಯುತ ಅನಂತ ಗೋವಿಂದ ಸ್ಮೃತಿ ಮಾತ್ರ ಆರ್ತಿ ನಾಶನ ರೋಗಾನ್ಮೇ ನಾಶಯ ಅಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತ ಚ್ಯುತಿ ಇಲ್ಲದವ, ಅನಂತ ಗೋವಿಂದ ನೀ ಸ್ಮರಣೆ ಮಾತ್ರದಿಂದಲೇ ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತೆ. ಸ್ಮೃತಿ ಮಾತ್ರ ಆರ್ತಿ ನಾಶನ, ಎಲ್ಲ ದುಃಖಗಳನ್ನು ಪರಿಹಾರ ಮಾಡುತ್ತೆ. ರೋಗಾನ್ಮೇ ನಾಶಯ, ನನ್ನಲ್ಲಿ ಯಾವ ಯಾವ ರೋಗಗಳಿದೆ, ಕಣ್ಣಿಗೆ ಕಾಣುವುದು ಕಣ್ಣಿಗೆ ಕಾಣದಿರೋದು, ಅನುಭವಕ್ಕೆ ಮಾತ್ರ ಗೊತ್ತಾಗೋದು. ಈ ತಲೆನೋವು ಬಂದರೆ ಕಣ್ಣಿಗೆ ಕಾಣೋಲ್ಲ, ಅನುಭವಕ್ಕೆ ಮಾತ್ರ ಗೊತ್ತಾಗುತ್ತೆ. ಇದು ಎಷ್ಟೋ ರೋಗಗಳು ಹಾಗೆ. ಅಂಥ ರೋಗಗಳು ಏನೇನಿದೆ ಅದೆಲ್ಲ ರೋಗಗಳನ್ನು ಪರಿಹಾರ ಮಾಡು. ಬಂದಿರೋ ರೋಗ, ಬರಲಿರೋ ರೋಗ, ಇರೋ ರೋಗ ಎಲ್ಲವನ್ನೂ ಕೂಡ ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡುವ ಶ್ಲೋಕ. ಪೂಜ್ಯ ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ಎಲ್ಲರಿಗೂ ಉಪದೇಶ ಮಾಡ್ತಿದ್ರು. ಅದನ್ನೇ ನಿಮ್ಮೆಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಪಾದರ ಚರಣ ಕಮಲಗಳಿಗೆ ಶರಣು ಶರಣು. ಉಭಯ ಶ್ರೀಪಾದರು ಹಾಲೆ ಮರದ ಕಷಾಯವನ್ನು ಔಷಧಿ ರೂಪದಲ್ಲಿ ಪದಾಧಿಕಾರಿಗಳಿಗೆ ನೀಡಿದ್ದಾರೆ. ಇವರಿಗೆ ಧನ್ಯವಾದಗಳು.
ಉಭಯ ಶ್ರೀಪಾದರ ಆಶೀರ್ವಾದವನ್ನ ಪದಾಧಿಕಾರಿಗಳು ಸ್ವೀಕರಿಸಬೇಕಾಗಿ ವಿನಂತಿ. ಹಲೋ, ತವಳವ ತುಳುವಿನಕೂಟ ವಿದ್ಯಾಪೀಠ ಇಂದು ಎಂಕಲ್ 3ನೇ ವರ್ಷದ ಆತಿ ಅಮಾವಾಸ್ಯದ ಕಷಾಯ ವಿತರಣೆಯನ್ನು ಮಂತೊಂದಿಪ್ಪುನು. ಅಂಚನೆ ಎಂಕಲ್ನ ಅಷ್ಟಮಿದ ಕಾರ್ಯಕ್ರಮದ ಬಾರಿ ಪೊರ್ಲುಡು ನಡಪುಂಡು. ಮಾತೆರ್ನ ಐಕಲ ಬತ್ತದು ಪಾಲ್ಗೊಳ್ಳು ಬಂದಕ್ಕೆ ಏನೊಂದಿಲ್ಲ. ಕ್ಯೂನಲ್ಲಿ ಬನ್ನಿ ಅಲ್ಲ, ದಯವಿಟ್ಟು ಕ್ಯೂನಲ್ಲಿ ಬನ್ನಿ. ಮಾತೆಲ್ಲ ಇಲ್ಲಡೆ ಪದ ಒಬ್ಬಲೆ ದಯಬಣ್ಣ ಮಸ್ತ್ ಜನ ಕಿರುಡು ಅಂತಿದ್ದೇವೆ. ಆಗಲ್ಲ ಒಂಜಿ ಕಷಾಯ ಪರ್ದು ಬೊಕ್ಕ ಬತ್ತ ಬೋಲೆ ನಿಕ್ಲು ವೆಯ್ಟ್ ಮಾಡ್ತದೆ. ಒಳ್ಳೆಯದು ಬಾಟ್ಲಿಗೆ ಲೈನಲ್ಲಿ ಇದ್ದಾರೆ, ತುಂಬಾ ಇದ್ದಾರೆ ಇಲ್ಲಿ. ಹಲೋ, ಇಲ್ಲಡೆ ಮರ್ದುಕೊಂಡ ಪುಣ್ಯಕಲ್ ಒಂತೆ ಪೊತ್ತು ಕಾತದ ಬೊಕ್ಕ ಪತ್ತ ಬೋಲೆ ದಯಬಂಡ ಮೂಲ ಬೈದಿನ ಮಾತಾ ಸರಜನಿಕಲ ಮೂಲ ಮರ್ದು ಬರ್ಪಿನ ಅವಕಾಶ ಮಂತುಗೊರಡು ಮಾತಾ ಸರಜನಿಕಲ ವಿನಂತಿ. Kudla is our city. Kudla Dakulu is our emotion.